ಇದು ಮೊದಲು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದ್ದು ಈಗ ಉಡುಪಿ ಜಿಲ್ಲೆಯಲ್ಲಿರುವಂಥ ಏಕೈಕ ಒಂದು ಪರಂಪರೆ ಹೊಂದಿದೆ ಅಂತ ಸುಪ್ರಸಿದ್ಧವಾದಂಥ ಒಂದು ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕ ಮುಂದಿನ ವರ್ಷ ನಡೆಯಲಿದೆ. ನಾವು ಈ ಮಸ್ತಕಾಭಿಷೇಕದ ಮಧ್ಯೆ ತಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ನನ್ನ ಏಳಿಗೆಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರು ನನಗೆ ಕೊಟ್ಟ ಸಹಕಾರವನ್ನೇ ಈ ಸಂದರ್ಭದಲ್ಲಿಯೂ ಈ ಮಸ್ತಕಾಭಿಷೇಕ ಸಂದರ್ಭದಲ್ಲಿಯೂ ಕೂಡ ಕೊಟ್ಟು ಇದು ಒಂದು ಇತಿಹಾಸದ ಚರಿತ್ರೆಯ ಪುಟದಲ್ಲಿ ಬರೆಯುವಂಥ ಕೆಲಸ ಮುಂದಿನ ವರ್ಷದ ಮಹಾಮಸ್ತಕಾಭಿಷೇಕ ಆಗಬೇಕು, ನಡೆಸ್ಕೊಡ್ಬೇಕು, ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಸುಮಾರು 1432ನೇ ಇಸ್ವಿಯಲ್ಲಿ ಈ ಬೈರವರ್ಷದ ಮನೆತನದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅತಿ ಎಚ್ಚರವಾದಂಥ 42 ಅಡಿಗಳ ಎತ್ತರದ ಆಗಿನ ಅರಸನಾದ ಪಾಂಡ್ಯರಾಜ ಅರಸರು ಪರಮಪೂಜ್ಯ ಲಲಿತಕೀರ್ತಿ ಯತಿಶ್ರೇಷ್ಠರ ಪ್ರೇರಣೆಯಂತೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ 1432ರಲ್ಲಿ ಸ್ಥಾಪನೆಗೊಂಡಿರ್ತಾರೆ. ಆನಂತರ ನಮಗೆ ತಿಳಿದ ಹಾಗೆ 1954ರಲ್ಲಿ ಆನಂತರ ನಿಂತು ಹೋಗಿದ್ದ ಮಸ್ತಕಾಭಿಷೇಕವನ್ನು 1990ರಲ್ಲಿ 2002ರಲ್ಲಿ ಮತ್ತು 2015ರಲ್ಲಿ ಮಸ್ತಕಾಭಿಷೇಕವನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಮಗೆ ತಿಳಿಯುವ ಮಟ್ಟಿಗೆ ಆದಷ್ಟು ವೈಭವಪೂರ್ಣವಾಗಿ ಚಾರಿತ್ರಿಕವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ ಮುಂದಿನ ವರ್ಷಕ್ಕೆ 12 ವರ್ಷ ತುಂಬುವಂಥ ಸಂದರ್ಭದಲ್ಲಿ ಈ ಮಸ್ತಕಾಭಿಷೇಕ ಫೆಬ್ರವರಿ ತಿಂಗಳಲ್ಲಿ ನಡೀಲಿಕ್ಕಿದೆ. ಇದು ಚರಿತ್ರೆಯಲ್ಲಿ ಒಂದು ಪುಟದಲ್ಲಿ ಬರೆದಿಡಬೇಕಾದಂಥ ಕೆಲಸ. ಈ ಕೆಲಸ ನಮ್ಮ ಆಫೀಸ್ ಉದ್ಘಾಟನೆ ಮತ್ತು ನಮ್ಮ ದಿನಾಂಕ ಪ್ರಕಟಣೆಯನ್ನು ನಾವು ತಾರೀಕು 19 ಇದೇ ತಿಂಗಳ 19ರಂದು ಮಾಡಲಿಕ್ಕಿದ್ದೇವೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಆ ದಿವಸ ನಮ್ಮ ಪರಮಪೂಜ್ಯ ರಾಜಗುರು ಧರ್ಮಯೋಗಿ ಸ್ವಸ್ತಿ ಲಲಿತಕೀರ್ತಿ ಭಟ್ಟಾಚಾರ್ಯ ಮಹಾಸ್ವಾಮಿಗಳ ಪಾವನ ಸಾನ್ನಿಧ್ಯದೊಂದಿಗೆ ನಮ್ಮ ಮಸ್ತಕಾಭಿಷೇಕದ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ರಾಜ್ಯ ಶ್ರೀ ಪದ್ಮಭೂಷಣ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಆ ದಿವಸ ನಮ್ಮ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಈ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ದಿವಸದ ಸಭಾ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಹಿರಿಯರು ಯೋಜನಾ ಕಾರ್ಯಕ್ರಮದ ಸಂಯೋಜಕರ ಸಾಂಘಿಕ ಸಚಿವರಾದಂಥ ಸನ್ಮಾನ್ಯ ಡಿ ಸುಧಾಕರ್ರವರು ಉದ್ಘಾಟನೆ ಸಭಾ ಕಾರ್ಯಕ್ರಮ ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಆ ದಿವಸ ಇಲ್ಲಿಯ ಕ್ಷೇತ್ರದ ಈ ವಿಭಾಗದ ಸಂಸದರಾದಂಥ ನನ್ನ ಆತ್ಮೀಯರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರು ಭಾಗವಹಿಸಲಿಕ್ಕಿದ್ದಾರೆ. ಇಲ್ಲಿಯ ಶಾಸಕರಾದ ಸುನೀಲ್ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದಾನಿ ಗ್ರೂಪ್ನ ಕಾರ್ಯನಿರ್ದೇಶಕರಾದಂಥ ಮಿತ್ರರಾದಂಥ ಕಿಶೋರಾಳರವರು ಭಾಗವಹಿಸ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಯಾದಂಥ ಶ್ರೀಮತಿ ಸ್ವರೂಪಾ ಟೀಕೆ ಅವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮಾಜಿ ಸಚಿವರಾದಂಥ ಕೆ ಅಭಯಚಂದ್ರ ಅವರು ಭಾಗವಹಿಸ್ತಾ ಇದ್ದಾರೆ. ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಉದಯ್ ಕುಮಾರ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ನಮ್ಮ ಸಮಾಜದ ಎಲ್ಲ ಹಿರಿಯರು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಾಗಿ ಆ ದಿವಸ ಇವತ್ತು ಮಹಿಳೆಯರು ಕಮ್ಮಿ ಇದ್ದರೂ ಕೂಡ ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸ್ತೇನೆ ಅನ್ನುವಂಥ ನಮಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಈ
ಮಸ್ತಾಭಿಷೇಕವನ್ನು ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಡ್ಲಿಕ್ಕೆ ನಾವಿದ್ದೇವೆ. ನಾವು ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಗೆ ಒಂದು ಕೊರತೆ ಎಂದು ಮಾಡ್ತಾ ಇದೆ. ಇಂದಿನ ಬಹಳಷ್ಟು ಮಸ್ತಕಾಭಿಷೇಕದ ಸಮಯದಲ್ಲಿ ನಮ್ಮ ಜೊತೆ ನಮಗೆ ಮಾರ್ಗದರ್ಶಕರಾಗಿ MK ವಿಜಯಕುಮಾರ್ ಅವರು ಕೆಲಸ ಮಾಡ್ತಾಯಿದ್ರು. ಆದರೆ ಅವರ ಅಗಲಿಕೆ ನಮ್ಮನ್ನು ಕಾಡ್ತಾ ಇದೆ. ಅದರ ಜೊತೆಗೆ ರತ್ನರಾಜ್ ಮುದ್ದಿರವರು ಕೂಡ ಹಿರಿಯರು ನಮ್ಮ ಜೊತೆ ಇರ್ತಿದ್ರು. ಅವರ ಅಗಲಿಕೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಆದರೆ ಯುವಕರು ವಕೀಲರು ಇರ್ಬೋದು, ಯುವಕರು ಇರ್ಬೋದು, ಅದನ್ನು ತುಂಬಿಸಿಕೊಟ್ಟು ಸಮರ್ಥವಾಗಿ ಈ ಮುಂದಿನ ಮಸ್ತಕಾಭಿಷೇಕವನ್ನು ನಡೆಸ್ಕೊಡ್ತಾರೆ. ಹೊಸಬ್ರು ಕೂಡ ನಡೆಸ್ಕೊಡ್ತಾರೆ ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ. ಅವರ ಕೊರತೆ ನಮಗೆ ಕಾಣಿಕೊಳ್ತಾ ಇದೆ. ಅದೇ ರೀತಿಯಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕಳೆದ ಸಲ ವಿನಯ್ ಸ್ವರ್ಗೆ ಅವರು ಸಚಿವರಾಗಿದ್ದರು. ಒಂದು DC ಆಗಿ ವಿಶಾಲರವರಿದ್ದರು. ಸಂಪೂರ್ಣ ಸಹಕಾರವನ್ನು ಕೊಟ್ಟು ಸುಮಾರು ಒಂದು 8-10 ಸಭೆಗಳನ್ನು ಇಲ್ಲಿ ಬಂದು ಮಾಡಿಕೊಟ್ಟಿದ್ದರು. ಈ ಸಲ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾರೆ. ಹಾಗೆ ನಮ್ಮ DC ಅವರು ಕೂಡ ನಮ್ಮ ಜೊತೆ ಸೇರ್ತಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಹೇಳಿದರೆ ಈ ಸಂದರ್ಭದಲ್ಲಿ ಕಾರ್ಕಳದ ಎಲ್ಲ ರಸ್ತೆಗಳು ಚಂದವಾಗಿ ಇರಬೇಕು, ಅಭಿವೃದ್ಧಿ ಆಗಬೇಕು, ಜನರಿಗೆ ಹೋಗಿ ಬರಲಿಕ್ಕೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ನಡೀಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಲೋಕೋಪಯೋಗಿ ಇಲಾಖೆಗೆ ರಸ್ತೆಯ ಬಗ್ಗೆ, ಕಾರ್ಕಳದ ರಸ್ತೆಯ ಬಗ್ಗೆ 70 ಕೋಟಿ 23 ಲಕ್ಷದ ಅಭಿವೃದ್ಧಿಯ ಮನವಿಯನ್ನು ಈಗಾಗಲೇ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರ ಗೆ ನಮ್ಮ ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಆದಂಥ UT ಖಾದರ್ ಅವರ ಮುಖಾಂತರ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಮ್ಮ ತ್ಯಾಗಿ ಭವನದ ಅಭಿವೃದ್ಧಿಗಾಗಿ 6 ಕೋಟಿ 11 ಲಕ್ಷದ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಪ್ರವಾಸೋದ್ಯಮ ಇಲಾಖೆಯಿಂದ ವಿದ್ಯುತ್ ಅಲಂಕಾರಕ್ಕಾಗಿ ಇಡೀ ಪೇಟೆಯನ್ನು ಅಲಂಕರಿಸಬೇಕು. ಆ ಸಮಯದಲ್ಲಿ ಇಡೀ ಕಾರ್ಕಳದ ಜನತೆ ಒಂದು ಹಬ್ಬದ ರೂಪದಲ್ಲಿ ಇದನ್ನು ಆಚರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ 1 ಕೋಟಿ 52 ಲಕ್ಷಕ್ಕೆ ವಿದ್ಯುತ್ ಅಲಂಕಾರದ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗೆ ಆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೋಸ್ಕರ ಜನರಿಗೆ ಹೆಚ್ಚಿನ ವಿಶೇಷವಾದಂಥ ಆಕರ್ಷಣೆ ಮಾಡುವುದಕ್ಕೋಸ್ಕರ 4.5 ಕೋಟಿ ರೂಪಾಯಿಯ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಹೀಗೆ ಒಟ್ಟಾಗಿ 82,37,052 ರೂಪಾಯಿಯ ಬೇಡಿಕೆಯನ್ನು ನಾವು ಈಗಾಗಲೇ ಸರ್ಕಾರಕ್ಕೆ, ಅಂದರೆ ಸಿದ್ದರಾಮಯ್ಯನ ಮುಖಾಂತರ ನಾವು ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದ DCM ಆದಂಥ ನನ್ನ ಆತ್ಮೀಯರಾದಂಥ DK ಶಿವಕುಮಾರ್ ಅವರಿಗೂ ಕೂಡ ಇದನ್ನು ಸಲ್ಲಿಸಿದ್ದೇವೆ. ಎಲ್ಲರೂ ಈ ಬಗ್ಗೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಆದಷ್ಟು ಬೇಗನೆ ದುಡ್ಡು ಬಿಡುಗಡೆ ಆಗಿ, ಅಂದರೆ ಈ ವರ್ಷದ ಬಜೆಟ್ನಲ್ಲಿ ಅದಕ್ಕೆ ಬೇಕಾಗುವಂಥ ಹಣವನ್ನು ಒದಗಿಸಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇ ಬಜೆಟು ಈಗ ತಾನೇ ಬಿಡುಗಡೆ ಆಗ್ತಾ ಇದೆ. ಮೊದಲನೇ 3 ತಿಂಗಳ ಬಜೆಟ್ನ ಹಣ, ಅದರಲ್ಲಿ ಹೆಚ್ಚಿನ ಹಣ ನಮಗೆ ಕಾರ್ಕಳದ ಅಭಿವೃದ್ಧಿಯ ಬಗ್ಗೆ ಸಿಗ್ತದೆ ಅನ್ನುವಂಥದ್ದನ್ನು ಹೇಳಿಕೊಳ್ತಾ, ಅದರ ಜೊತೆಗೆ ಇಲ್ಲಿ ದಾಖಲೆಯಿಂದ ಆನೆಕೆರೆಯವರೆಗೆ ರಸ್ತೆಯ ಅಗಲೀಕರಣಕ್ಕಾಗಿ ಕಾರ್ಕಳದ ಶಾಸಕರಾದಂಥ ಸನ್ಮಾನ್ಯ ನನ್ನ ಮಿತ್ರ ಅಂತ ಸುನೀಲ್ ಕುಮಾರ್ ಅವರು 2.5 ಕೋಟಿಯನ್ನು ಈಗಾಗಲೇ ಇಟ್ಟಿದ್ದಾರೆ. ಈ ರೀತಿಯಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಮಗೆ ಯಾವುದೇ ಹಣದ ಕೊರತೆ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಜನರಿಂದ ನಾವು ಎಲ್ಲರ ಸಹಕಾರವನ್ನು, ಹಣ ಮಾತ್ರ ಸಹಕಾರ ಕೇಳುವುದಲ್ಲ, ನಾವು
ತಾವು ಇದರಲ್ಲಿ ಭಾಗವಹಿಸಬೇಕು. ಈ ಪುಣ್ಯ ಕಾರ್ಯ 12 ವರ್ಷಗಳಿಗೆ ಒಮ್ಮೆ ಸಿಕ್ಕುವಂಥದ್ದು. ನಮಗೆ 4ನೇ ಮಸ್ತಕಾಭಿಷೇಕ ನನಗೆ ತಿಳಿದಾಗೆ ಇದು 4ನೇ ಮಸ್ತಕಾಭಿಷೇಕದ ಒಂದು ಜವಾಬ್ದಾರಿ ಸಿಕ್ಕಿದೆ. ಭಾಳ ಸಂತೋಷದಿಂದ ನಾವೆಲ್ಲರೂ ಸಮಾಜದವರು, ಇತರ ಸಮಾಜದವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲರನ್ನು ಸೇರಿಸ್ಕೊಂಡು, ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇನೆ.